ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೋಬಿ ಕರಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಬಿಡಿಸ್ಕೊಂಡ್ಬಿಟ್ಟು ಗೋಬಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೆನೆಯಿಡಬೇಕು ಅದನ್ನು ಬಿಸಿನೀರಲ್ಲಿ. ಆನಂತರ ಈ ಕಡೆ ಒಂದು ಮಸಾಲೆ ಹುರ್ಕೊಳ್ಳೋಕ್ಕೆ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದಪ್ಪದು ಹಾಕ್ಕೊಂಡು ಹುರ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಬೇಕು ಇದನ್ನು. ಆನಂತರ 1 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಮಾತ್ರ, ಇದಕ್ಕೆ ಖಾರ ಹಾಕೋದು ಇನ್ನೇನೂ ಇಲ್ಲ. 4 ಹಾಕ್ಕೊತಾ ಇದ್ದೀನಿ. ಚಿಕ್ಕದು ಖಾರ ಬರುತ್ತಲ್ಲ, ಆ ಹಸಿಮೆಣ್ಸಿನ್ಕಾಯಿ 4 ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಆಮೇಲೆ 4 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಚಾನಲ್ನ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆ ಲೈಕ್ ಮಾಡಿ. ಇದು ಗೋಬಿ ನೆನೆಸಿಟ್ಟಿದ್ನಲ್ವ ಬಿಸಿನೀರಲ್ಲಿ, ಇದು ಹುಳ ಎಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿರೋದು ಬಿಸಿನೀರಲ್ಲಿ ತೆಕ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇದು ಒಂದು 6 ಗೋಡಂಬಿ ಇದೆ. ಇದನ್ನು ಬಿಡಿಸ್ಬಿಟ್ಟು ತೊಳೆದಿಟ್ಕೊತಾ ಇದ್ದೀನಿ. ಹಂಗೆ ಡೈರೆಕ್ಟಾಗಿ ಹಾಕ್ಬಾರ್ದು. ಇದು ಅದಕ್ಕೂ ಗೋಡಂಬಿ ಮಧ್ಯದಲ್ಲಿ ಹುಳ ಇರುತ್ತೆ, ಅದಕ್ಕೋಸ್ಕರ ಬಿಡಿಸ್ಬಿಟ್ಟು ತೊಳೆದು ಹಾಕ್ಕೊತೀನಿ ನಾನು ಇದನ್ನು. ಇದಕ್ಕೇನೆ ಹುರ್ಕೊತಾರೆ. ಈರುಳ್ಳಿಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ತೊಳೆದಿಟ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಬೇಕಿದೆಲ್ಲನೂ. ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಂಗೇ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಬೇಕಿದೆಲ್ಲನೂ. ನೋಡಿ, ಇಷ್ಟ ಆಗಿದೆ ಇದು. ಇನ್ನು ಸ್ವಲ್ಪ ಇದಕ್ಕೆ ಒಂದು 3 ಎಸಳು ಕರಿಬೇವು ಹಾಕ್ಕೊತೀನಿ. ಇದಕ್ಕೇ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ನೋಡಿ, ಒಂದು 3 ಎಸಳು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಇದು ಆಗಿದೆ. ಇದನ್ನು ಸ್ವಲ್ಪ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು ಇದಿಷ್ಟನ್ನು. ನೋಡಿ, ಇದಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಕೂಲಾದ ನಂತರ ಮಿಕ್ಸಿ ಮಾಡ್ಕೊಬೇಕು. ಈ ಕಡೆ ತೊಳೆದಿಟ್ಕೊಂಡಿದ್ನಲ್ವ ಗೋಬಿ ಪೀಸ್ ಮಾಡಿಬಿಟ್ಟು ಅದನ್ನು ಹಾಕಿ ಬಾಣಲೆಗೆ ಹಾಕ್ಬಿಟ್ಟು ಹುರ್ಕೋಬೇಕು ಇದನ್ನೀಗ. ಸ್ವಲ್ಪ ದಪ್ಪ ಪೀಸು ಮಾಡ್ಬೋದು, ಗೋಬಿನ ಚಿಕ್ಕದಾಗೂ ಮಾಡ್ಬೋದು. ನೀವು ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಇದನ್ನು. ಇದು ಏನಂದರೆ, 1 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಹಸಿ ವಾಸನೆ ಹೋದ ನಂತರ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು ಇದನ್ನು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮತ್ತೆ ಇದನ್ನು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಗೋಬಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತಲ್ವ, ಯಾವುದೇ ತರಕಾರಿ ಆಯಿತು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದೇನೆಂದರೆ ಒಂದು 50% ನಾವು ಉರಿಯೋದ್ರೊಳಗನೆ ಇದು ಬೇಯಬೇಕು ಗೋಬಿ. ಆ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಈ ಗೋಬಿನ. ಹಸಿ ವಾಸನೆನೂ ಹೋಗುತ್ತೆ, ಒಂದು 50% ಅಷ್ಟು ಬೆಂದೋಗುತ್ತೆ. ಇದು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಹುರ್ಕೋತಾನೆ ಇದ್ದೀನಿ ಇದನ್ನು ನಾನು. ನೋಡಿ, ಈ ರುಬ್ಕೊಂಡಿರೋ ಮಸಾಲೆಗೆ 1 ಟೀ ಸ್ಪೂನ್ ಹುರ್ಗಡ್ಲೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು ಇದನ್ನು ನೈಸಾಗಿ. ಇದು ಇನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ ಗೋಬಿನ. ಒಂದು 50% ಅಷ್ಟು ಬೆಂದೋಗಿರ್ಬೇಕು ಅದು. ಅಷ್ಟರವರೆಗೂ ಹುರ್ಕೊಳ್ಬೇಕು ಗೋಬಿನ. ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಹುರಿಬೇಕಿದ್ದೀನಿ ಹಿಂಗೆ. ಇದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಗೋಬಿಗೇ ಹಾಕ್ಕೊತೀನಿ. ಮಿಕ್ಸಿ ರುಬ್ಬಬೇಕಾದ್ರೆ ಹಾಕಿಲ್ಲ ನಾನು ಇದೆರಡೂ, ಅದಕ್ಕೋಸ್ಕರ ಗೋಬಿಗೇ ಹಾಕಿಬಿಟ್ಟು ಹುರ್ಕೊತಾ ಇದ್ದೀನಿ. ಇವಾಗ ರುಬ್ಕೊಂಡಿರೋ ಮಸಾಲ ಹಾಕಿಬಿಟ್ಟು ಹುರ್ಕೋಬೇಕು ಇನ್ನು ಸ್ವಲ್ಪ ಹೊತ್ತು. ಇದು
ಮಸಾಲೆ ಡೈರೆಕ್ಟಾಗಿ ನೀರು ಹಾಕೋದು ಬೇಡ, ಸ್ವಲ್ಪ ಹುರಿದ ನಂತರ ನೀರು ಹಾಕ್ಬೇಕು, ಎಷ್ಟು ಬೇಕಷ್ಟು. ನಮ್ಮ ತಿಕ್ನೆಸ್ ಗ್ರೇವಿಗೆ ಯಾವ ಥರ ಬೇಕು ನೋಡಿ ನೀರು ಹಾಕ್ಕೊಳ್ಳೋದು. ನೋಡಿ ಇಷ್ಟು ಹುರಿದ ನಂತರ ಮಿಕ್ಸಿ ಜಾರಿಗೇ ನೀರು, ಮಸಾಲೆ ಉಳ್ಕೊಂಡಿರ್ತಲ್ವ ಮಿಕ್ಸಿ ಜಾರಿಲಿ, ಅದಕ್ಕೇ ನೀರು ಹಾಕ್ಬಿಟ್ಟು ಇದಕ್ಕೆ ಗ್ರೇವಿಗೆ ಹಾಕ್ಕೊತೀನಿ ನಾನು. ಎಷ್ಟು ನೀರು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ, ತಿಕ್ನೆಸ್ ನೋಡಿಬಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಬೇಕಿದು. ಆಗಾಗ ನೋಡ್ತಾ ಇರಿ ಮಸಾಲೆ ನೈಸಾಗಿ ರುಬ್ಬಿರ್ತೀವಲ್ವ, ತಳ ಹತ್ತೋ ಚಾನ್ಸ್ ಇರುತ್ತೆ, ಆಗಾಗ ಮಿಕ್ಸ್ ಮಾಡ್ತಾಯಿರಿ. ಮತ್ತು ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕು ನೋಡಿಬಿಟ್ಟು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಉಪ್ಪನ್ನು. ಈಗ ಒಂದು ಲಿಂಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬೇಕು. ಮಧ್ಯ ತಳ ಹಿಡ್ದೇ ಇರೋಂಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗವಾಗ. ನೋಡಿ ಈ ಥರ ಬೆಂದಾಗಿದೆ ಇದು ಚೆನ್ನಾಗಿ. ಇದು ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಪೂರಿಗೂ ತಿನ್ಬೋದು ಫ್ರೆಂಡ್ಸ್. ನೋಡಿ ಸರ್ವ್ ಮಾಡೋದಷ್ಟೇ, ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎನ್ಕರೇಜ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಇನ್ನೊಬ್ರಿಗೆ ಶೇರ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ ಮಾಡಿ, ನೀವು ಮಾಡಿ ನೋಡಿ ಗ್ರೇವಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು ತಣ್ಣಗಾದ ನಂತರ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.